ಕಾಮದೃಷ್ಟಿ ಬೇರೆ. ಆ ಕಣ್ಣನ್ನು ಒಲಿಸಿಕೊಂಡು ಆಮೇಲೆ ತೂಗಿ ನೋಡಬೇಡಿ ಬ್ರಹ್ಮಾಂಡ ಮಾಡುವ. ಓಹೋ, ಇತ್ತ ಕಡೆಗೆ ಅವಳೇ ಮಾಂಸ ಕಾಣುತ್ತದೆ. ಬರಲಿ ಬರಲಿ ಅಂತ ಬೀಸಿ ಅವರ ಗಾಯ ಮಾಡದೆ ಕಕ್ಕಿ ತೀರಿಸಿಕೊಂಡರಾಯ್ತು ಆ ಶ್ರೀಮಂತ ಹುಡುಗಿಯಮ್ಮ. ಏನು ಹಾಗೆ ಮುಖ ನೋಡ್ತಾ ಇದ್ದೀರಾ? ಸ್ವಲ್ಪ ದಾರಿ ಬಿಟ್ಟೆ ನಿಮಗೆ. ಬೌದ್ಧರಿಂದ ಕಾಯ್ದುಕೊಳ್ಳುತ್ತೆ ಬೇಟೆ ಎಂದು ಬಂದು ತಾನಾಗೆ ಪಂಜರದೊಳಗೆ ಬಂದು ಬಿದ್ದಿತ್ತಲ್ಲ ಎಂದು ನೋಡಿದ್ದೆ ಅಷ್ಟೇ. ಹಲೋ ರಾಜ್ಕುಮಾರ್, ನಾನು ಯಾವ ಮನೆತನದಲ್ಲಿ ಜನಿಸಿದೆ ಹೆಣ್ಣೆಂಬುದು ಸ್ವಲ್ಪ ತಿಳಿದುಕೊಂಡು ಮಾತನಾಡೋದು. ನೀನೊಬ್ಬಳು ಅದರ ಶ್ರೀಮಂತನ ಮನೆತನದಲ್ಲಿ ಜನಿಸಿದ ಹೆಣ್ಣೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನ್ ಮಾಡುದು ಪ್ರೇಮ, ಈ ದುಂಡಿಗೆ ಶ್ರೀಮಂತನ ತೋಟದಲ್ಲಿ ಅರಳಿ ಹೂಗಳು ಅಷ್ಟೇ, ಕಾಡಿನಲ್ಲಿ ಅರಳಿ ನಿಂತು ಹೂಗಳು ಅಷ್ಟೇ. ಒಟ್ಟರ ಹೂವಿನ ಪರಿಮಳ ಇರುವುದೇ ಈ ತುಂಬಿಯ ಕೆಲಸ. ಅಂದಾಗ ಈಗಿನ ಸುಂದರವಾದ ದೇಹದಿಂದ ಹೊರಸೋಸುತ್ತಿರುವ ಪರಿಮಳ ಚೆಲ್ಲರಿಗೆ ನಾಲ್ಗೆಯನ್ನು ಬಿಗಿಹಿಡಿದು ಮಾತನಾಡುವುದನ್ನು ಕಲೆಯಿರಿ. ಶ್ರೀಮಂತ ಮನೆಯಲ್ಲಿ ಹುಟ್ಟಿದ ಈ ಹೆಣ್ಣಿಗೆ ಸಿಕ್ಕಂತೆ ಮಾತನಾಡಿದ್ದೇ ನಿಜವಾದ್ರೆ ನನಗೆ ಹೇಳಿ ನಿನ್ನ ಸೊಕ್ಕನ್ನು ಅಡಗಿಸಬೇಕಾಗುತ್ತದೆ. ಶ್ರೀಮಂತ ಭಾರತೀಯ ಮನೆತನದಲ್ಲಿ ಜನಿಸಿದ ರಾಜಕುಮಾರಿ, ನಿಮ್ಮಪ್ಪನಂತ 100 ಜನ ಶ್ರೀಮಂತರಿಗೆ ಶೇಷಪ್ಪನಾಗಿ ನಿಂತಿರುವ ಈ ಕಾಳಿಂಗನ ಮೇಲೆ ಮಾಡುತ್ತಾರೆ. ಆ ನಿಮ್ಮ ಅಪ್ಪನಿಗೆ ಇಲ್ಲ, ಆ ನಿಮ್ಮ ಅಪ್ಪನ ಅಪ್ಪನಿಗೆ ಇಲ್ಲ. ಮನೆಯಲ್ಲಿ ಬೀಸಿ ತಿನ್ನೋಕೆ ತುಸು ಕಾಳಿಲ್ಲದಿದ್ದರೂ ಕೂಡ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದೆಯೋ ಬಡ ಭಿಕಾರಿಯೇ. 10 ಹಳ್ಳಿನೇ ಗಡಗಡನೆ ನಗುತ್ತಿದೆ ನನ್ನ ಹೆಸರು ಕೇಳಿ. ಮಾತರದಲ್ಲಿ ನೀವೇನಾದರೂ ನನ್ನ ತಂದೆಗೆ ಎದುರಾಗಿ ನಿಜವಾದ್ರೆ ನಿನ್ನ ಕಾಲಲ್ಲಿ ಹಳುವುದು ಎಚ್ಚರದಿಂದ ತಿಳಿದುಕೊಂಡು ಮಾತನಾಡು. ಜೀವದ ಹಂಗು ಕರೆದು ನಿಂತಿರುವ ಏಕರೆ ಕಾಳಿಂಗನಿಗೆ ಪ್ರಾಣದ ಭೀತೆ. ವಯಸ್ಸಲ್ಲಿ ತುಂಬಿ ನಿಂತಿರುವ ಈಗಿನ ಅಂಗ ಸಂಸ್ಥೆಯ ಹಾಗೆ ಕಾಲೇಜು ಮಠದಲ್ಲಿ ಕಳೆದುಕೊಳ್ಳಬೇಡ. ನಿನ್ನ ಒಡೆಯನಾಗಿ ನಿನ್ನ ರಚಿಸುತ್ತಾಗಿ ಹೊಂದಲು ಬಂದಿರುವ ಈ ನಿನ್ನ ಪ್ರಿಯತಮನನ್ನು ಪ್ರೇಯಸಿ ಆಗಲಿಕ್ಕೆ ಬರಮಾಡಿಕೋ. ನಿನ್ನ ಪ್ರಿಯತಮ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಒಂದು ಹೆಣ್ಣಿಗೆ ಎಲ್ಲಗಳಿದು ನಿನ್ನ ಕಾಮ ತಪ್ಪಲನ್ನು ತಿರುಸ್ಕೋತಾ ಇದೆಯಲ್ಲ, ನೀನ್ಯಾವ ಸೀಮೆ ಗಂಡಸು? ತಂಗಿ ಮತ್ತು ಪ್ರೇಮ, ನಮ್ಮಂತ ನವತರುಣರಿಗೆ ಎಲ್ಲರೂ ಅಕ್ಕ ತಂಗಿ ಆಗುತ್ತಾ ಹೋದರೆ ಈ ಪ್ರಪಂಚದ ಗತಿ ಹೇಗೆ? ಭಾರತ ಮಾತೆಯ ಒಡಲಲ್ಲಿ ಹುಟ್ಟಿದ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳಿಂದ ಭಾವಿಸಬೇಡ ಪ್ರೇಮ. ಕಾಮಕ್ಕೆ ಕಣ್ಣಿಲ್ಲ, ಪ್ರೀತಿಗೆ ಬೆಲೆಯಿಲ್ಲ. ನವದಂಪತಿಗಳಾಗಿ ಬಾಳು ವಹಿಸುವ ಯೋಗಗಳನ್ನು ಕಳೆದುಕೊಳ್ಳಬೇಡ. ಕಳೆದುಕೊಂಡರೆ ಕರಮಣಿ ಸರದ ಕಾಲಯೋಗ ಕಳೆದುಕೊಂಡಂತೆ ತಿಳಿದುಕೋ. ನೀನೊಬ್ಬ ಕಾಮ ಪಿಸಾಚಿ ಬೊಗಳಿದ್ರೆ ಏನಾಯಿತು? ತಾಳಿ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಸತ್ತು ಹೋಗೋಕ್ಕಿಂತ ಶಿವಶರಣಿಯಾಗಿ ಸತ್ತು ಹೋಗುವೆ. ಶಿವಶರಣಿಯಾಗಿ ಕಾಲೇಜು ಮೆಟ್ಟಿನಲ್ಲಿ ತನ್ನ ಕನಸನ್ನು ಹೊತ್ತುಕೊಂಡು ಕುಳಿತ ಒಂದು ಹೆಣ್ಣಿಗೆ ಇಲ್ಲ ಸಲದಾಗಿ ಕತೆ ಕಟ್ಟಿ ಅವಳಿಗೆ ಇಲ್ಲ ಸಲದಾಗಿ ಮಾತನಾಡಿ ಅವಳ ಜೀವನವನ್ನು ಹಾಳು ಮಾಡಲು ನಿಂತಿದೆಯಲ್ಲ, ನಾಚಿಕೆ ಆಗುದಿಲ್ಲ ದೇಶಕ್ಕೆ ಜನ್ಮಕ್ಕೆ? ನಾಚಿಕೆ ಪ್ರಾಪ್ತ ವಯಸ್ಸ
ಪ್ರಿಯತಮನನ್ನು ಪ್ರಿಯಶಾಲಿತೆ ಬರಮಾಡಿಕೋ. ಕಳಿ ಏನು ಹೇಳ್ತಾ ಇದ್ದೀಯ ನೀನು? ನನ್ನೊಂದಿಗೆ ಜೊತೆಗೂಡಿ ಕಲಿತು MBS ಓದ್ತಾ ಇದ್ದೀರಾ? ಇದನ್ನು ನಾನು ನಂಬೇಕಾ? ನೀವು ನಿಜ ಹೇಳ್ತಾ ಇದ್ದೀರೇನು? ಈ ಸಂದೇಹಕ್ಕೆ ನನ್ನ ರಾಣಿ ಚಂದ್ರಾಂಗ ಇರುವವರೆಗೆ ನಮ್ಮಿಬ್ಬರ ಪ್ರೀತಿಗೆ ಯಾವ ಆತಂಕ ಬರುವುದಿಲ್ಲ. ನಾನೇ ರಾಜ, ನೀನೇ ರಾಣಿ. ಏನು ಹೇಳ್ತಾ ಇದ್ದೀರಾ? ಹಾಗಾದ್ರೆ ನನ್ನ ಆಸೆ ಪೂರೈಕೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಕಲ್ಲಿನ ಮೀನಂತಿದ್ದ ಈ ಕಾಳಿನ ಮನಸ್ಸಿಗೆ ಪ್ರೇಮದ ವಿನಯ ನುಡಿಸಿ ನಾಡ ಹೊರ ಚಿಮ್ಮುವಂತ ಒಂದು ಪ್ರೇಮಗೀತೆ ಹಾಡಬಾರದೆ ನನ್ನ ಲೈನೇ. ನೀವು ಕೆಟ್ಟದನ್ನು ಬಿಟ್ಟು ಒಳ್ಳೆ ದಾರಿ ಹಿಡಿದು ತುಂಬಾ ಓದ್ತಾ ಇದ್ದೀರಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅಂದ್ಮೇಲೆ ಅಲ್ಲ ಅನ್ನೋರು ಯಾರು ಪ್ರೇಕರ? ನೀವು ಹೇಳಿದ ಹಾಗೆ ಆಗ್ಲಿ. ಆ ಕಡೆ ಬಂದು ತುಂಬಾ ಇದೆ, ಬನ್ನಿ ಹೋಗೋಣ.